ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿದು, ತಂಗೀರಿಗ ಹುತ್ತಣವಿದು, ದೊರೆಗೊಂಡಿತೆನೆಗೆ ಬಂದು. ರುಚಿಗೆ ತಕ್ಕಷ್ಟು ಹಾಲು. ಉಪ್ಪು ಕೇಳಿದೀನಿ, ಇದ್ಯಾಕೆ ಹಾಲು? ಆಮೇಲೆ ನಾನು ಬೆಳ್ದಕ್ಕಿನ್ ಬೇಲ. ಅಷ್ಟೊಂದು ಬೆಲ್ಲ ಸುರಿತಿದ್ಯಾ? ಏ ಪಾರು, ನನ್ ಬೆಳ್ದಕ್ಕೆ ಪಕ್ಕದಾಗಿರ್ಬೇಕಾದ್ರೆ ಬೆಲ್ಲ ಜಾಸ್ತಿ ಹಾಕ್ಬೇಕು. ಈ ಮಾತಿಗೆಲ್ಲ ಏನು ಕಮ್ಮಿ. ನೋಡು ಪಾರು, ಈ ಭಗವಂತ ಈ ಹಾಲ್ಟ್ ಐತಲ್ಲ, ಹಾಲ್ಟ್, ಈ ಹಾಲ್ಟ್ಗೆ ಅದೆಂತ ಫೀಲಿಂಗ್ ಕೊಟ್ಬಿಟ್ಟವನೆ ಅಂದ್ರೆ, ಈಗ ನೋಡು, ಇದೇ ತರ ಇನ್ಯಾವನಾನ ನನ್ ಕೆನ್ನೆನ ಹಿಂಗ್ ತಿವಿದ್ಬಿಟ್ಟಿದ್ರೆ ಹಂಗೆ ಮುಷ್ಟಿ ಮಾಡಿ ಕೆಳಗೆ ಹಾಕೊಂಡ್ ಕೆಚ್ಚಾಕ್ಬಿಡ್ತಿದ್ದೆ. ಅದೇ ನನ್ಗೆ ಏನ್ರು ಮಾಡ್ಬಿಟ್ರೆ ಹೆಂಗ್ ನೊಲಿತೀವನಿ ನಾನು. ಅದಕ್ಕೆ ಅನುಬಂಧ ಅಂತ ಹೇಳೋದು. ಅಕ್ಕ, ಗಸಗಸೆ ಪಾಯಸ ಮಾಡಿ ಅಂದ್ರೆ ರೊಮ್ಯಾನ್ಸ್ ಮಾಡ್ತಾರಲ್ಲ ಅಕ್ಕ. ಕಣ್ಣು ಹಾಕ್ಬಿಡ್ವೆ, ಯಾವತ್ತೂ ಹೀಗೆ ಇರ್ಲಿ ಇವರು. ಏನ್ ಆ ತರ ನೋಡ್ತಾ ಇದ್ದೀರಾ? ಅಪ್ಪ, ಅದು ಗಸಗಸೆ ಮಾಡೋದು ನೋಡ್ತೀವಿ. ಅಲ್ಲ, ಗಸಗಸೆ ಪಾಯಸ ಮಾಡೋದು ನೋಡ್ತೀವಿ. ಅಯ್ಯೋ, ಇಷ್ಟೊಂದು ಗಸಗಸೆ ಏನಕ್ಕೆ ಹಾಕ್ತೆ? ಏ ಪಾರು, ಈಗ ಶಾವ್ಗೆ ಪಾಯಸ ಮಾಡ್ಬೇಕಾದ್ರೆ ಜಾಸ್ತಿ ಶಾವ್ಗೆ ಹಾಕ್ತಾನೆ ಮಾಡೋದು. ಹಂಗೆ ಗಸಗಸೆ ಪಾಯಸ ಮಾಡ್ಬೇಕಾದ್ರೆ ಜಾಸ್ತಿ ಗಸಗಸೆ ಯಾಕೆ ಮಾಡ್ಬೇಕು? ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೇಕಲ್ಲ ಮಾವ, ಆಮೇಲೆ ನಾನ್ ನಿನ್ನೇ ಹಿಡ್ಕೊಳ್ಳೋ. ಆಮ್ಯಾಕೆ ಹಿಡ್ಕತಿ ಪಾರೋ, ಈಗ್ಲೇ ಹಿಡ್ಕ. ನಡಿ. ನನ್ ಮಗ ಸೊಸೆ ಗಸೆಗಸೆ ಪಾಯಸ ಮಾಡ್ತವ್ರೆ. ನನ್ ಶಾರದೆಗೆ ಗಸೆಗಸೆ ಪಾಯಸ ಅಂದ್ರೆ ಬಹಳ ಇಷ್ಟ. ಅವಳು ಇದ್ದಿದ್ರೆ ಅವಳಿಗೆ ಕೊಟ್ಟು ಕೊಡಿಸಿ ಅವಳು ಆನಂದ ಪಡೋದನ್ನ ನಾನು ನೋಡ್ಬಹುದಾಗಿತ್ತು.